ಇಲ್ಲಿ ದಲಿತ ಸಿಎಂ ಅನ್ನೋ ಸಂಬಂಧಪಟ್ಟಂತೆ ನೀವೆಲ್ಲ ಆಯ್ತು ಅದೇನೋ ಚರ್ಚೆ ನೀವು ಆಗಬೇಕು ಅದು ಅರ್ಹತೆ ಅನ್ನೋ ಸಂಬಂಧ ಬಂದ್ರಿ. ಮತ್ತೆ ಪದೇ ಪದೇ ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ದಲಿತ ಸಚಿವರ ಸಭೆ ನಡೆಸ್ತಾ ಇರುವಂಥದ್ದು? ಒಂದು ಕಡೆ ಪರಮೇಶ್ವರ್ ನಿವಾಸದಲ್ಲಿ ಆಯಿತು, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವ್ರ ನಿವಾಸದಲ್ಲಿ ಆಯಿತು, ಮತ್ತೊಂದು ಕಡೆ ತಾವು ಕೂಡ ಪಾಲ್ಗೊಂಡಿದ್ರಿ. ಏನು ಸರ್ ಅದು ಉದ್ದೇಶ? ಅವು ಯಾವುದೇ ಪೂರ್ವ ನಿಯೋಜಿಸುವ ಉದ್ದೇಶಕೊಂಡು ಸೇರಿದವ ಅಲ್ವೇ ಅಲ್ಲ. ಹಾಂ, ಇಲ್ಲಿ ಬಂದು ಊಟಕ್ಕೆ ಸೇರೋಣ ಅಂತ ತಿಂಡಿ ತಿನ್ನೋಣ, ಅದು ಬಿಟ್ಟರೆ ಅಜೆಂಡಾ ಇಟ್ಕೊಂಡು ಚರ್ಚೆ ಮಾಡೋವಲ್ಲ. ಓಕೆ. ಯಾವುದೋ ಅಜೆಂಡಾ ಇಟ್ಕೊಂಡು ನಿರ್ದಿಷ್ಟವಾಗಿ ಮಾಡಿ ಈಗ ಮಾಡಂತ ಮಾಡಿದವೆ. ಸೊ ನೀವು ಮೊನ್ನೆ ಕೂಡ ಕೊಡ್ತೀವಲ್ಲ ಅಲ್ಲೆಲ್ಲ ಜನ ನಾವು ಫ್ರೆಂಡ್ಸ್ ಸೇರಿದಾಗ, ಕೊಲೀಗ್ಸ್ ಸೇರಿದಾಗ. ಯಾವ್ದು ರಾಜಕೀಯ ಚರ್ಚೆನೇ ಆಗೋದಿಲ್ಲ ಹಾಗಾದ್ರೆ? ಈಗ ಕೂತ್ಕೊಂಡಾಗ ಚರ್ಚೆ ಆಗಲ್ವಾ? ಓಕೆ. ನಮ್ಮ ಗ್ಯಾರಂಟಿ ಚರ್ಚೆ ಆಗ್ತವೆ, ಹ್ಮ್. ನಮ್ಮ ಕಾನ್ಸ್ಟಿಟ್ಯೂಷನ್ ಯಾವ ಥರ ಚರ್ಚೆ ಆಗುತ್ತೆ, ಹ್ಮ್. ನಮ್ಮ ಜನರ ಸಮಸ್ಯೆಗಳು ಚರ್ಚೆ ಆಗ್ತವೆ, ಹ್ಮ್. ಏನು ಮಾಡಬೇಕು ಅನ್ನೋ ಚರ್ಚೆ ಆಗ್ತವೆ. ಚರ್ಚೆ ಆಗೇ ಆಗುತ್ತೆ. ಪಾಲಿಟಿಕ್ಸ್ ಈಸ್ ಅ ಡಿಬೇಟ್. ಓಕೆ. ಅಂದರೆ ಅದು ಡಿಸ್ಕಷನ್. ಚರ್ಚೆ ಬಂದ ಸಂದರ್ಭದಲ್ಲಿ ಪರಮೇಶ್ವರ್ ಹೆಸರು ಮುಖ್ಯಮಂತ್ರಿ ಹುದ್ದೆಗೆ ಬರುತ್ತೆ, ಮತ್ತೊಂದ್ ಕಡೆ ನಿಮ್ಮ ಹೆಸರು ಕೂಡ ಬರುತ್ತೆ, ಮತ್ತೊಂದ್ ಕಡೆ ಸತೀಶ್ ಜಾರಕಿಹೊಳಿ ಹೆಸರು ಬರುತ್ತೆ. ಸೊ ಈ ತರದೆಲ್ಲ ಗೊತ್ತಿರೋ ಪ್ರಕಾರ ಯಾವ ಚರ್ಚೆ ಆಗಿಲ್ಲ, ಮಾಧ್ಯಮಗಳು ತೇಲ್ ಬಿಡ್ತಾ ಇರ್ಬೋದು. ಓಕೆ. ಬಹಿರಂಗವಾಗಿ ಚರ್ಚೆ ಆಗ್ತಾ ಇರುವಂಥದ್ದು ಮುಂದಿನ ಲೋಕಸಭಾ ಚುನಾವಣೆಗೆ ಅನುಕೂಲ ಆಗುತ್ತೆ, ಉಪಮುಖ್ಯಮಂತ್ರಿಗಳನ್ನ ಮಾಡಿದ್ರೆ ಅನುಕೂಲ ಆಗುತ್ತೆ ಪಕ್ಷಕ್ಕೆ. ಜಾತಿವಾರು ಒಪ್ಕೊಂಡಿದ್ದೀರಾ, ಸೊ ಜಾತಿವಾರು ಎಲೆಕ್ಷನ್ ನಡೆಯುವಂಥದ್ದಂತ ಅನ್ನುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯ ಈಗಲೂ ಕೂಡ ಅದೇ ಸ್ಟಿಕ್ಕನ್ ಆಗಿದ್ದೀರಾ? ಏನು ಆಗಬೇಕು ಏನು ಆಗಬಾರ್ದು ಅನ್ನೋದನ್ನ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಓಕೆ. ಯಾವ್ಯಾವ ಸಂದರ್ಭದಲ್ಲಿ ಏನಾಗಬೇಕು ಏನಾಗಬಾರ್ದು, ಯಾರಿಗಾಗಬೇಕು ಯಾರಿಗಾಗಬಾರ್ದು ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಉಪಮುಖ್ಯಮಂತ್ರಿ ಸ್ಥಾನ ಬೇಡ ಹಂಗಾರೆ ಈಗ ಸದ್ಯಕ್ಕೆ? ಏನೆಲ್ಲ ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನೀವು ಹೇಳಿದ್ರೆ ಒಪಿನಿಯನ್ ಹೇಳಿದ್ದೀರಾ? ಅದು ನನಗೆ ಹೈಕಮಾಂಡಿಗೆ ಬಿಟ್ಟ ವಿಷಯ. ಚರ್ಚೆ ಮಾಡಿದ ಸಂದರ್ಭದಲ್ಲಿ ಅದನ್ನು ಅಲ್ಲಿ ನಾನು ಕೇಳಿದ್ರೆ ಅವರು ಏನು ಹೇಳ್ಬೇಕು ನನ್ನ ಅಭಿಪ್ರಾಯ ಹೇಳ್ತೀನಿ. ನಾನು ಕೇಳಿಲ್ಲ. ಓಕೆ. ಈ ಜಾತಿವಾರು ಉಪಮುಖ್ಯಮಂತ್ರಿ ಮಾಡೋದು ಒಳ್ಳೇದ ಸರಿನಾ ಅಂತ? ಅಂದ್ರೆ ಪಕ್ಷದ ಅನುಕೂಲಕ್ಕೋಸ್ಕರ, ಚುನಾವಣೆ ಮತ್ತು ಪಕ್ಷದ ಅನುಕೂಲಕ್ಕೋಸ್ಕರ ಜಾತಿವಾರು ಉಪಮುಖ್ಯಮಂತ್ರಿ ಮಾಡುವಂತ ಆಗುವಗಳು ಅಧಿಕಾರದ ಹಂಚಿಕೆ ವಿಚಾರ ಎಲ್ಲ ಸೇರೋದು ನಮ್ಮ ವ್ಯಾಪ್ತಿಗೆ ಬರಲ್ಲ. ಏನಿದ್ರು ಹೈಕಮಾಂಡ್ ತೀರ್ಮಾನ. ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೇಕಾ? ಎಲ್ಲರಿಗೂ ಚೀಫ್ ಮಿನಿಸ್ಟರ್ ಆಗ್ಬೇಕನ್ನೋ ಆಸೆ ಬಯಕೆ ಇರ್ತದೆ. ಇದೆಲ್ಲ ತೀರ್ಮಾನ ಮಾಡೋರು ಶಾಸಕರು ಮತ್ತು ಹೈಕಮಾಂಡು. ಓಕೆ. ಅಂದರೆ ಅವ್ರ ಪಕ್ಷಕ್ಕಾಗಿ ಈ ಬಾರಿ ಅಧಿಕಾರಕ್ಕೆ ಬರುವಲ್ಲಿ, ಅಂದರೆ ಈ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರುವಲ್ಲಿ 135-136 ಸೀಟ್ ಬರುವಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಪಾತ್ರ ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಪ್ರತಿಯೊಬ್ಬ ನಾಯಕರು ತನ್ನದೇ ಆದಂಥ ಶಕ್ತಿಯನ್ನು ಪಕ್ಷಕ್ಕೆ ದಾರಿ ಎರೆದಿದ್ದಾರೆ. ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾವೆ, ಹೋರಾಟಗಳು ಕೊಟ್ಟಿದ್ದಾವೆ, ಸಮುದಾಯಗಳು ಕೊಟ್ಟಿದ್ದಾವೆ. ಪಾರ್ಟಿ ಒಟ್ಟಾಗಿ ಇದೆಲ್ಲವನ್ನ ಕ್ರೋಢೀಕರಿಸಿ ಗೆಲುವನ್ನು ತಂದುಕೊಟ್ಟಿದೆ. ಡಿ.ಕೆ. ಶಿವಕುಮಾರ್ ಒಬ್ಬರದೇ ಪಾತ್ರ ಇಲ್ಲ. ಇದು ಸಂಘಟಿತವಾದಂಥ ಪ್ರಯತ್ನ, ಹೋರಾಟ. ಮುಂದೆ ಲೋಕಸಭಾ ಚುನಾವಣೆಯನ್ನು ಯಾರ ನಾಯಕತ್ವ ನಡೆಯುತ್ತೆ? ಯಾರು ಜವಾಬ್ದಾರಿ ತೆಗೆದುಕೊಳ್ಬೇಕು? ಕಾಂಗ್ರೆಸ್ ಪಕ್ಷದ ನಾಯಕತ್ವ ಇದೆ. ಕಾಂಗ್ರೆಸ್ ಪಕ್ಷ ಒಟ್ಟಾರೆ ಸಂಘಟಿತವಾದಂಥ ನಾಯಕ. ಅಂದರೆ ಸಿದ್ದರಾಮಯ್ಯ ಇಲ್ಲಿ ಇರುವಂಥದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರುವಂಥದ್ದು. ಸಿದ್ದರಾಮಯ್ಯ ನಾಯಕತ್ವ ಇರಬೇಕು ಅಥವಾ ಸಾಮೂಹಿಕ ನಾಯಕತ್ವ ಇರಬೇಕು? ಡಿ.ಕೆ. ಶಿವಕುಮಾರ್ ಯಾರು ಜವಾಬ್ದಾರಿ? ಮುಂದಿನ ಲೋಕಸಭಾ ಚುನಾವಣೆ ಫಲಿತಾಂಶ ಒಟ್ಟಾರೆ ಯಾರು? ಅಂದರೆ ಸಹಜವಾಗಿ ಕೆಪಿಸಿಸಿ ಅಧ್ಯಕ್ಷರು ಒಟ್ಟಾರೆ ತಾವೆಲ್ಲರೂ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸ್ತೀರಿ. ಸೊ ಅಂದರೆ ಫಲಿತಾಂಶ ಬಂದ ನಂತರ ಅದರ ಆಗು ಹೋಗುಗಳು ಆಯಾ ಸಚಿವರು ಇರಬೇಕಾಗುತ್ತೆ, ಜಿಲ್ಲಾ ಉಸ್ತುವಾರಿ ಸಚಿವರು ಅನ್ನುವಂಥದ್ದು. ಜಿಲ್ಲಾ ಸಚಿವರಿಗೆ ಮತ್ತು ಶಾಸಕರಿಗೆ ಜವಾಬ್ದಾರಿ ಇದೆಯಲ್ವಾ? ಹೌದು. ಜನ ನಮ್ಮನ್ನು ಗೆಲ್ಲಿಸಿದ್ದಾರೆ, ಸರ್ಕಾರ ತಂದು ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಪಾರ್ಟಿಯನ್ನು ಸದೃಢಗೊಳಿಸ್ಬೇಕು. ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಾವೆಲ್ಲ ನಿಷ್ಠೆಯಿಂದ ದುಡಿಬೇಕು, ನಮ್ಮ ಯೋಜನೆಗಳನ್ನು ಹೇಳಬೇಕು. ನಾವು 28 ಗೆಲ್ಲಬೇಕು ಅನ್ನೋ ಆಸೆ ಬಯಕೆ ಇದೆ. ಅದು ಸಾಕಷ್ಟು ನಾವೆಲ್ಲ ಒಗ್ಗಟ್ಟಾಗಿ ಪ್ರಯತ್ನ ಮಾಡ್ತೀವಿ.